ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್. ಸೊ ಇವತ್ತಿನ ವ್ಲಾಗು ಮಂತ್ರಾಲಯದ ವ್ಲಾಗ್ ಆಗಿರುತ್ತೆ. ನಾವು ಮಂತ್ರಾಲಯಕ್ಕೆ ಬುಧವಾರ ನೈಟ್ ಹೊರಟಿದ್ದು. ಸೊ ಆ ವ್ಲಾಗ್ನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ಅಲ್ಲಿಂದ ಬಂದು ಟಯರ್ಡ್ ಆಗಿಬಿಟ್ಟಿದ್ವಿ. ಅದಕ್ಕೋಸ್ಕರ ಮಂತ್ರಾಲಯಕ್ಕೆ ಫಸ್ಟು ನಾವು ನಮ್ಮ ಮನೆಯಿಂದ ಹೊರಡ್ತಾ ಇದ್ದೀವಿ. ಅಕ್ಷಯ ತೃತೀಯ ಆವತ್ತು. ಅಕ್ಷಯ ತೃತೀಯ ಬೆಳಗ್ಗೆಯಿಂದ ಇದೇ ಆಗಿರೋದ್ರಿಂದ ನಾನು ಅಕ್ಷಯ ತೃತೀಯದ್ದು ಯಾವುದೇ ಕೂಡ ವ್ಲಾಗ್ ಮಾಡ್ಕೊಳಕ್ಕೆ ಆಗಲಿಲ್ಲ, ಅಂದರೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನಾನು ಈವ್ನಿಂಗ್ ನಾವು ಹೇಗೆ ಹೊರಟ್ವಿ ಜರ್ನಿ, ಅಲ್ಲಿಂದ ನಾನು ವ್ಲಾಗ್ನ ಮಾಡ್ಕೊಂಡಿದ್ದೀನಿ. ಸೊ ಈ ವ್ಲಾಗಲ್ಲಿ ನಮಗೆ ರಾಯರ ಪವಾಡ ಹೇಗೆ ನಮಗೆ ಆಯಿತು, ನಮ್ಗೆ ಯಾವ ರೀತಿ ಅನುಭವ ಆಯಿತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಒಬ್ಬೊಬ್ಬರಿಗೆ ಒಂದೊಂದೇ ರೀತಿ ರಾಯರ ಪವಾಡ ಆಗಿದೆ, ನಮಗೂ ಕೂಡ ಆಗಿದೆ. ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಡ್ತಾ ಇದ್ದೀನಿ. ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ, ಲಾಸ್ಟ್ವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಹೊರಟ್ವಿ. ನಾನು, ನಮ್ಮ ಫ್ಯಾಮಿಲಿ, ನಮ್ಮ ಫ್ರೆಂಡ್ ಫ್ಯಾಮಿಲಿ, ನನ್ನ ಬ್ರದರ್ ಫ್ಯಾಮಿಲಿ ಎಲ್ಲರೂ ಹೊರಟ್ವಿ. ಟೋಟಲ್ 10 ಮೆಂಬರ್ಸ್ ಹೊರಟಿದ್ದು. 10 ಜನನೂ ಹೊರಟ್ಬಿಟ್ಟು ಫಸ್ಟು ನಾವು ನಾಯಂಡಹಳ್ಳಿಗೆ ರೀಚ್ ಆಗಿದ್ದು ಬಸ್ಸಲ್ಲಿ ರೀಚ್ ಆದಮೇಲೆ ನಾವು ಮೆಟ್ರೋಗೆ ಹೋದ್ವಿ. ಮೆಟ್ರೋಯಿಂದ ರೈಲ್ವೆ ಸ್ಟೇಷನ್ಗೆ ಹೋದರೆ ರೈಲ್ವೆ ಸ್ಟೇಷನಲ್ಲಿ ಇಷ್ಟೊಂದು ರಶ್ ಇದೆ, ಸಿಕ್ಕಾಪಟ್ಟೆ ರಶ್ ಇತ್ತು. ನನಗಂತೂ ಆ ಜನನ ನೋಡೇ ಭಯ ಆಗೋಯ್ತು. ಎಲ್ಲರೂ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದಾರೆ ಇಷ್ಟು ಜನನು ಅಂತ. ಸೊ ಅಲ್ಲಿ ಟ್ರೈನ್ ಹತ್ತಿದ್ವಿ. ಅಲ್ಲೆಲ್ಲ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲೇ ಇಲ್ಲ. ಟ್ರೈನಿಂದ ಬಂದು ಒಂದು 4:15ಗೆ ನಾವು ಮಂತ್ರಾಲಯ ರೈಲ್ವೆ ಸ್ಟೇಷನ್ ರೀಚ್ ಆಗಿ ಅಲ್ಲಿಂದ ಆಟೋ ಮಾಡಿಕೊಂಡು ಮಂತ್ರಾಲಯಗೆ ತಲುಪಿದ್ವಿ. ಸೊ ಮಂತ್ರಾಲಯ ತಲುಪಿ ಅಲ್ಲಿಂದ ಇಳಿತಾ ಇದ್ದೀವಿ. ಮಂತ್ರಾಲಯಗೆ ಇಳ್ಕೊಂಡ್ವಿ. ಮಂತ್ರಾಲಯ ಇಳ್ಕೊಂಡಿದ್ದ ತಕ್ಷಣ ನಮಗೆ ಕಾಣಿಸಿದ್ದು ಈ ರಾಯರ್ದು ಸ್ಟ್ಯಾಚ್ಯೂ ಫಸ್ಟು. ಅದೇ ತುಂಬಾ ಅಟ್ರಾಕ್ಷನ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಅಲ್ಲೆಲ್ಲ ಹೋದ್ವಿ. 4:30 ಆಗಿತ್ತು ಅಲ್ಲಿಗೆ ರೀಚ್ ಆಗೋಷ್ಟರಲ್ಲಿ. ಸೊ ಎಲ್ಲರೂ ಕಾಫಿ ತೊಗೊಂಡ್ರು. ನಾನು ಮತ್ತು ಮಕ್ಕಳು ಬಾದಾಮಿ ಹಾಲು ತೊಗೊಂಡು ರಾಯರ ಮೇನ್ ಗೇಟ್ ಹತ್ರ ಬಂದ್ವಿ. ಅಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ರಶ್ ಇದ್ದಾರೆ. ಅದಾದಮೇಲೆ ಭದ್ರಾ ನದಿ ಹತ್ರ ಬಂದ್ವಿ ಸ್ನಾನ ಮಾಡೋಣ ಅಂತ. ಅಲ್ಲಿ ಸಿಕ್ಕಾಪಟ್ಟೆ ಗಲೀಜಾಗಿಬಿಟ್ಟಿತ್ತು. ಜನ ಸಿಕ್ಕಾಪಟ್ಟೆ ಗಲೀಜು ಮಾಡಿದರು. ಯಾವ ರೀತಿ ಗಲೀಜು ಮಾಡಿದ್ದು ಅಂದರೆ ಪೇಪರ್ ಆಗಿರ್ಬೋದು, ಕವರ್ ಆಗಿರ್ಬೋದು, ಶಾಂಪು ಕವರ್ ಆಗಿರ್ಬೋದು ಎಲ್ಲ ತೆಗೆದು ಅಲ್ಲಲ್ಲೇ ಎಸೆಯೋದು, ಆ ರೀತಿ ಎಲ್ಲ ಮಾಡಿದರು. ಸೊ ನಾವು ಅಲ್ಲಿ ಸ್ನಾನ ಕ್ಯಾನ್ಸಲ್ ಮಾಡಿಕೊಂಡು ಬರೀ ನೀರನ್ನ ತಲೆ ಮೇಲೆ ಚಿಮ್ಮಿಸ್ಕೊಂಡು ರೂಮ್ ಮಾಡ್ಕೊಳ್ಳೋಣ ಅಂತ ಒಂದು ತುಂಗಭದ್ರಾ ನದಿ ತಟದಲ್ಲಿ ನಾವು 1.5 ಅವರ್ ನಿದ್ದೆ ಮಾಡಿದ್ದೀವಿ. ತುಂಬ ಚೆನ್ನಾಗಿ ನಿದ್ದೆ ಬಂತು. ಬಿಕಾಸ್ ಯಾವ ರೂಮ್ ಕೂಡ ಫ್ರೀ ಇರಲಿಲ್ಲ, ಬ್ಯುಸಿ ಇತ್ತು. ಅದಕ್ಕೋಸ್ಕರ ಅಲ್ಲೇ 1.5 ಅವರ್ ನಿದ್ದೆ ಮಾಡ್ತೀವಿ. ಒಳ್ಳೆ AC ರೂಮಲ್ಲಿ ನಿದ್ದೆ ಮಾಡೋ ಹಾಗಿತ್ತು. ಸೊ ಅದಾದಮೇಲೆ ನಾವು 6:30, 7 ಹಂಗೆ ನಮಗೆ ರೂಮ್ ಸಿಕ್ತು. ರೂಮ್ ಸಿಕ್ಕಾದ್ಮೇಲೆ ನಾವು ಬಂದು ಫಸ್ಟು ಎಲ್ಲರೂ ರೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಬ್ಬೊಬ್ಬರೇ ಸ್ನಾನಕ್ಕೆ ಹೋಗಬೇಕಾಗಿತ್ತು. 10 ಮೆಂಬರ್ಸ್ ಇರೋದ್ರಿಂದ ನಾವು ಮಾಡಿದ್ದು ಒಂದೇ ರೂಮ್ ಇರಲಿಲ್ಲ, ಯಾರಿಗೂ ರೂಮ್ ಸಿಕ್ಕಲಿಲ್ಲ 2 ರೂಮ್ ಮಾಡೋಣ ಅಂದರೆ. ಸೊ ಒಂದೇ ರೂಮ್ ಮಾಡಿರೋದ್ರಿಂದ ರೂಮ್ ಓಕೆ 3000 ರುಪೀಸು, ಚಿಕ್ಕ ರೂಮೇನೆ, ಏನು ದೊಡ್ಡದಾಗಿ ರೂಮ್ ಇರಲಿಲ್ಲ. ಬಟ್ ಚೆನ್ನಾಗಿತ್ತು. ನಮಗೆ ಫಸ್ಟು ರೂಮಲ್ಲಿ ನಮಗೆ ಬೇಕಾಗಿರೋದು ಬಾತ್ರೂಮ್ ಕ್ಲೀನ್ ಇರಬೇಕು. ನನಗೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಲೇಡೀಸ್ ಕೇಳೋದು ಬಾತ್ರೂಮ್ ಕ್ಲೀನ್ ಇರಬೇಕು. ಬಾತ್ರೂಮ್ ಕ್ಲೀನ್ ಇದ್ದರೆ ಮಾತ್ರ ನಾವು ರೂಮ್ನ ತೊಗೊಳ್ಳೋದು, ಇಲ್ಲಾಂದರೆ ನಾವು ರೂಮ್ ತೊಗೊಳ್ಳಲ್ಲ. ಸೊ ಓಕೆ, ಅವರು ಒಬ್ಬೊಬ್ಬರೇ ಸ್ನಾನ ಮಾಡ್ತಾಯಿದ್ರು. ಒಬ್ಬೊಬ್ಬರೇ ಸ್ನಾನ ಮುಗಿಸ್ಕೊಂಡು ಬರೋವರೆಗೂ ಬೇರೆಯವರೆಲ್ಲ ಏನು ಮಾಡ್ತಾಯಿದ್ವಿ, ರೆಸ್ಟ್ ಮಾಡ್ತಾಯಿದ್ವಿ. ಎಲ್ಲ ಆಯಿತು, ಎಲ್ಲ ರೆಡಿಯಾಗಿ ಕೂತಿದ್ರು. ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದು ರೆಡಿ ಆಗ್ತಾಯಿದ್ದೀನಿ. ನನ್ನ ಅಳಿಯ ರೆಡಿ ಆಗಿಬಿಟ್ಟು ಅಲ್ಲೂ ಫೋನಲ್ಲಿ ಗೇಮ್ ಮಾಡ್ತಾಯಿದ್ದಾನೆ. ಸೊ ಎಲ್ಲ ರೆಡಿಯಾಗಿ ಕೂತಿದ್ದಾರೆ. ಮಕ್ಕಳು ಆಗಲೇ ನಿದ್ದೆ ಮಾಡ್ತಾಯಿದ್ರು. ಆಗಲೇ ಅವರು ಅಂದರೆ ಫಸ್ಟೇ ಅವ್ರು ಸ್ನಾನ ಮಾಡಿದ್ರಿಂದ ಅವರಾಗಲೇ ಒಂದು ರೌಂಡ್ ನಿದ್ದೆ ಮಾಡಿದ್ರು. ನಾವು ಕೂಡ ರೆಡಿ ಆಯಿತು. ರೆಡಿ ಎಲ್ಲ ಮಾಡಿಕೊಂಡು ರೂಮಿಂದ ಹೊರಡೋಣ ಅಂತ ಪ್ಲ್ಯಾನ್ ಹಾಕಿದ್ವಿ. ಅಂದರೆ ಫಸ್ಟು ತಿಂಡಿ ಮಾಡ್ಕೊಳ್ಳೋಣ, ಆಮೇಲೆ ದರ್ಶನಕ್ಕೆ ನಿಂತ್ಕೊಳ್ಳೋಣ ಅಂತ ಪ್ಲ್ಯಾನ್ ಹಾಕಿದ್ವಿ. ಬಿಕಾಸ್ ತುಂಬಾ ರಶ್ ಇತ್ತು. ಅಲ್ಲಿ ಅಂಗಡಿಯವರು ಸುತ್ತಮುತ್ತ ಜನ ಹೇಳಿದ್ದು ತುಂಬಾ ರಶ್ ಇದೆ ಇವತ್ತು, ನಾವು ಈ ರಶ್ನ ಯಾವತ್ತೂ ನೋಡಿಲ್ಲ, ಇಷ್ಟೊಂದು ಜನನ ಯಾವತ್ತೂ ನೋಡಿಲ್ಲ ಅಂತ ಹೇಳಿದ್ದು. ಬಟ್ ಆದರೆ ನಮಗಂತೂ ಸಿಕ್ಕಾಪಟ್ಟೆ ಭಯ ಆಗಿತ್ತು. ಅಂದರೆ ಈಗ ದರ್ಶನಕ್ಕೆ ನಿಂತ್ಕೊಂಡ್ರೆ ನಾವು ತುಂಬ ಟೈಮ್ ತೊಗೊಳುತ್ತೆ ಅಂತ ನಾವು ಅಂದ್ಕೊಂಡು ಏನು ಮಾಡಿದ್ವಿ, ಫಸ್ಟು ತಿಂಡಿ ತಿನ್ಕೊಂಡು ಬಿಡೋಣ, ಅದಾದಮೇಲೆ ದರ್ಶನ ಆದಮೇಲೆ ಊಟ ಮಾಡೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಎಲ್ಲರೂ ತಿಂಡಿ ತೊಗೊಂಡ್ವಿ. ಮಸಾಲೆ ದೋಸೆ, ವಡೆ ತೊಗೊಂಡು ಏನು ಮಾಡಿದ್ವಿ, ದರ್ಶನಕ್ಕೆ ಹೊರಡ್ತಾ ಇದ್ವಿ. ದರ್ಶನಕ್ಕೆ ಹೊರಡುವಾಗ ಅಲ್ಲಿ ನಾಮ ಇಡ್ತಾರೆ. ಸೊ ನಮಗೂ ಇಷ್ಟ ಆಯಿತು, ಅದನ್ನು ಇಡ್ಸ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲರೂ ಇಡ್ಸ್ಕೊಂಡ್ವಿ. ಎಲ್ಲರೂ ಇಡ್ಸ್ಕೊಂಡು ಆದಮೇಲೆ ಅಲ್ಲಿಂದ ದರ್ಶನಕ್ಕೆ ಹೊರಡೋಣ ಅಂದ್ಬಿಟ್ಟು ರಾಯರ ದರ್ಶನಕ್ಕೆ ಹೊರಟ್ವಿ. ಅಲ್ಲಿ ನಮಗೆ ಇಲ್ಲಿ ಪವಾಡ ಆಗಿದೆ ಅಂದರೆ ಅಚ್ಚರಿ ಸಂಗೀತಿ ಇಲ್ಲೇ ನಡೆದಿದ್ದು. ಏನಂದರೆ ನಮಗೆ ನಿಜವಾಗ್ಲೂ ಹೇಳ್ತೀವಿ, ನಮಗೆ ಯಾವುದೇ ರೀತಿ ಇಲ್ಲೇ ಹೋಗಬೇಕು, ಹೀಗೆ ಹೋಗಬೇಕು, ಈ ಕ್ಯೂ ಅಲ್ಲೇ ಹೋಗಬೇಕು, ಇದೇ ಟ್ರೈನ್ ಹತ್ತಬೇಕು, ಯಾವುದೇ ಒಂದು ವಿಷಯನೂ ನಮ್ಗೆ ಗೊತ್ತಿಲ್ಲ. ಅರ್ಜೆಂಟಲ್ಲಿ
ಅರ್ಜೆಂಟ್ ರೀತಿಯಲ್ಲಿ ಅಂದರೆ ನಾಳೆ ಹೋಗೋದು ಅಂತ ಫಿಕ್ಸ್ ಮಾಡಿಕೊಂಡು ಹೊರಟ್ಬಿಟ್ಟಿದ್ದು ನಾವು ಅಷ್ಟೇ. ಬಟ್ ಹೀಗೆ ಹೋಗಬೇಕು, ಹೀಗೆ ಮಾಡಬೇಕು, ಇಲ್ಲೇ ನೋಡಬೇಕು, ರಾಯರ ದರ್ಶನ ಹೀಗೆ ಆಗಬೇಕು ಅನ್ನೋದು ನಮಗಂತೂ ಯಾರಿಗೂ ಒಬ್ರಿಗೂ ಗೊತ್ತಿಲ್ಲ. ಹೊಸ್ದಾಗಿ ಹೋಗಿದ್ದು ಹೊಸ ರೀತಿಯಲ್ಲಿ ನಮ್ಗೆ ಅಲ್ಲೆಲ್ಲ ಹೊಸಬ್ರು, ಎಲ್ಲ ರೀತಿ ಹೊಸಬ್ರೇ, ನಮಗೇನೂ ಗೊತ್ತಿಲ್ಲ. ಬಟ್ ಅಲ್ಲಿ ನನ್ನ ಮಗ ಬಂದು ಇಲ್ಲಿ ಕ್ಯೂ ಇದೆ, ಇಲ್ಲಿ ಹೋಗ್ಬೋದಂತೆ ಅಂತ ಕರೆದ. ಓಕೆ ಅಂದರೆ ನಮಗೆ ಡೈರೆಕ್ಟಾಗಿ ಬಾಗಿಲೊಳಗಡೆ ಬಿಟ್ಟರು. ನನಗೆ ಅಲ್ಲಿ ಸ್ವಲ್ಪ ಡೌಟ್ ಸ್ಟಾರ್ಟ್ ಆಯಿತು. ಯಾಕೆ ಅಂದರೆ ಇಲ್ಲಿ ಡೈರೆಕ್ಟಾಗಿ ಬಿಡ್ತಾ ಇದ್ದಾರೆ, ಅಲ್ಲಿ ನೋಡಿದ್ರೆ ಅಷ್ಟೊಂದು ಜನ ಇದ್ದರು, ಅನೌನ್ಸ್ ಮಾಡ್ತಾಯಿದ್ರು 1:45 ನಾವು ಯಾರಿಗೂ ದರ್ಶನ ಕೊಡಲ್ಲ ಅಂತ. 1:45 ದರ್ಶನ ಇಲ್ಲ, ಸಿಕ್ಕಾಪಟ್ಟೆ ಜನ ಇದ್ದಾರೆ ಅಂತ ಅನೌನ್ಸ್ ಮಾಡಿದ್ಮೇಲೆ ಹೀಗೆ ಡೈರೆಕ್ಟಾಗಿ ಡೋರಲ್ಲಿ ಹೇಗೆ ಬಿಡ್ತಾ ಇದ್ದಾರೆ ಅಂತ ನಾವು ಅಂದ್ಕೊಂಡ್ವಿ. ಅಲ್ಲಿ ನೋಡಿ ಕಾಣಿಸ್ತಾ ಇದೆಯಾರಲ್ಲ ಆ ರಶ್ಶು, ಅದೇ ನಾವು ಜನರಲ್ ಅಂದ್ಕೊಂಡ್ವಿ. ನಮ್ಗೆ ಯಾರೂ ಟಿಕೆಟ್ ಕೇಳಲಿಲ್ಲ, ನೀವು 1000 ರುಪೀಸಾ ಟಿಕೆಟ್ ಇದೆಯಾ ಏನೂ ಕೇಳಲಿಲ್ಲ, ನಮಗೇನೂ ಗೊತ್ತಾಗಲಿಲ್ಲ. ಓಕೆ ಅದು ಜನರಲ್ ಕ್ಯೂ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಆ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋದ್ವಿ. ಅದೇ ಸಿಕ್ಕಾಪಟ್ಟೆ ರಶ್ಶು, ಅದೇ ಸಿಕ್ಕಾಪಟ್ಟೆ ನೂಕಾಟ ಇತ್ತು. 1000 ರುಪೀಸ್, ಅದು ಆ್ಯಕ್ಚುಲಿ ನಾವು ಹೋಗಿದ್ದಿದ್ದು 1000 ರುಪೀಸ್ ಲೈನ್ ಅಂತ ನಮಗೆ ಲಾಸ್ಟ್ವರೆಗೂ ನಮಗೆ ಗೊತ್ತೇ ಆಗಿಲ್ಲ. ಅದು ಹೋದ್ವಿ, ಅಲ್ಲೆಲ್ಲ ರಾಯರ ದರ್ಶನ ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು. ಎಷ್ಟು ಹತ್ರದಿಂದ ಅಂದರೆ 1000 ರುಪೀಸ್ದಲ್ವಾ ಅದು, ಅಷ್ಟು ಹತ್ರದಿಂದ ರಾಯರು ಕಾಣಿಸಿದ್ರು. ನಮಗಂತೂ ಖುಷಿ ಆಯಿತು. ಮಿನಿಮಮ್ 20-30 ಸೆಕೆಂಡ್ ಮೇಲೆ ಅಲ್ಲಿ ನಿಲ್ಲಕ್ಕೆ ಬಿಡ್ತಾ ಇರಲಿಲ್ಲ, ಯಾಕಂದರೆ ತುಂಬಾ ಜನ ಇದ್ದಿದ್ದರಿಂದ 20-30 ಸೆಕೆಂಡ್ ಮೇಲೆ ಬಿಡ್ತಾ ಇರಲಿಲ್ಲ. ಅಲ್ಲಿ ಟಿ ವಿಯಲ್ಲಿ ರಾಯರಿಗೆ ಏನೇನು ಅಭಿಷೇಕನ ಅಥವಾ ಪ್ರತಿಯೊಂದು ಅಲಂಕಾರನ ಪೂಜೆನ ಏನು ಮಾಡ್ತಾ ಇರ್ತಾರೆ ಅಲ್ಲಿ ಟಿ ವಿಯಲ್ಲಿ ತೋರಿಸ್ತಾ ಇರ್ತಾರೆ. ಅದಾದಮೇಲೆ ದರ್ಶನ ಮಾಡ್ಕೊಂಡು ಬಂದಮೇಲೆ ಅಲ್ಲಿ ಒಂದು ಕ್ಯೂ ಇತ್ತು. ಅಲ್ಲಿ ನೋಡಿದ್ರೆ ಜನರಲ್ ಕ್ಯೂ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ರಶ್ ಇತ್ತು ಅಂದರೆ ನಾವು 10 ಗಂಟೆಗೆ ನಿಂತ್ಕೊಂಡ್ರೆ 3 ಗಂಟೆ ಅಥವಾ 2 ಗಂಟೆಗೆ ಆಗೋ ದರ್ಶನ ನಮಗೆ 10 ಗಂಟೆಯಿಂದ 11 ಗಂಟೆಯೊಳಗೆ ನಮಗೆ ದರ್ಶನ ಮುಗ್ದೋಗಿತ್ತು. ನನಗೆ ಸಿಕ್ಕಾಪಟ್ಟೆ ಶಾಕ್ ಆಯಿತು. ಜನರಲ್ ಕ್ಯೂ ಆದರೆ ನಾವು ಬಂದಿದ್ದು ಯಾವ ಕ್ಯೂ ಅಂತ ನನಗೆ ಸಖತ್ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಯಿತು. ಅದಾದಮೇಲೆ ಅಲ್ಲಿ ಹೋಗಿದ್ದು ಮತ್ತೆ ನಾವು ನೋಡಿದ್ರೆ ಅದು 1000 ರುಪೀಸ್ ಕ್ಯೂ ಅಂತ ಜನ ಹೇಳಿದ್ರು. ಬಟ್ ಹೇಗೆ ನಾವು 1000 ರುಪೀಸ್ ಕ್ಯೂ ಅಲ್ಲಿ ಹೋದ್ವಿ, ಅಲ್ಲಿ ವಾಚ್ಮೆನ್ ಕೂಡ ಇದ್ದರು. ಈ ಕ್ಯೂ ಅಲ್ಲ ನಾವು ದರ್ಶನ ಮಾಡಬೇಕು ಅಂದರೆ ಅವರು ಕೂಡ ಹ್ಞೂ ಹೌದು ಇದರಲ್ಲೇ ಹೋಗಿ ಅಂದರು. ಅಲ್ಲೇ ದರ್ಶನ ಮಾಡಿದ್ವಿ, ಅಲ್ಲೇ ಹೋದ್ವಿ. ಯಾರೂ ಕೂಡ ಟಿಕೆಟ್ ತೊಗೊಂಡಿದ್ದೀರಾ ಅಂತ ಕೇಳಲಿಲ್ಲ. ನಮಗೂ ಕೂಡ ಅದು ಯಾವ ಕ್ಯೂ ಅಂತಲೂ ಗೊತ್ತಿಲ್ಲ. ಅಲ್ಲಿ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ, ಈ ರೀತಿ ಎಲ್ಲ ಆಯಿತು. ನಮಗೆ ಅನಿಸಿತು ಇದು ರಾಯರ ಪವಾಡನೇ, ಯಾಕಂದರೆ ನಮಗೆ ಈ ರೀತಿ ದರ್ಶನ ಕೊಡಬೇಕು ಅಂತಲೇ ಅಂದ್ಕೊಂಡಿದ್ದಾರೆ. ಸೊ ಆ ರೀತಿ ದರ್ಶನ ಹತ್ರದಿಂದ ಆಯಿತು ಅಂದ್ಕೊಂಡು ಅಲ್ಲೆಲ್ಲ ನಮಸ್ಕಾರ ಹಾಕ್ಕೊಂಡು ಮಂಚಾಲಮ್ಮಗೆ ನಮಸ್ಕಾರ ಹಾಕ್ಕೊಂಡು ಅದಾದಮೇಲೆ ನಾವು ಬಂದಿದ್ದು ಪಂಚಮುಖಿ ಆಂಜನೇಯ. ಅಂದರೆ ಆಟೋದಲ್ಲಿ ಕೇಳಿದ್ರೆ ಅಲ್ಲಿ ಪಂಚಮುಖಿ ಆಂಜನೇಯ ಮತ್ತು ಲಕ್ಷ್ಮೀದೇವಿ ಮತ್ತು ಇನ್ನೊಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾರೆ. ಸೊ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಅಲ್ಲೆಲ್ಲ ನಮಸ್ಕಾರ ಹಾಕ್ಕೊಂಡ್ವಿ. ಎಲ್ಲ ಕಡೆ ರಶ್ ಇತ್ತು, ಎಲ್ಲೂ ಫ್ರೀ ಇರಲಿಲ್ಲ. ಯಾಕಂದರೆ ಅವತ್ತು ಗುರುವಾರ, ನಾವು ಬುಧವಾರ ನೈಟ್ ಹೋಗಿದ್ದಕ್ಕೆ ಗುರುವಾರ ಮಾರ್ನಿಂಗ್ ಅಲ್ಲಿ ಬೆಳಿಗ್ಗೆ ತಲುಪಿದ್ದು. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ, ಅಂದರೆ ನಾವು ಯಾರ್ಯಾರು ಹೋಗಿದ್ವಿ ನಾವೆಲ್ಲ ಫಸ್ಟ್ ಟೈಮ್ ಹೋಗಿರೋದ್ರಿಂದ ಗುರುವಾರನೇ ದರ್ಶನ ಮಾಡಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು. ಸೊ ಆ ಆಸೆ ಕೂಡ ನೆರವೇರಿತು. ಈ ಅಚ್ಚರಿ ಪವಾಡ ಕೂಡ ನಡೀತು. ನನಗೆ ಯಾವ ರೀತಿ ನಡೀತು ಅಂತಲೂ ಗೊತ್ತಿಲ್ಲ, ನನಗೀಗಲೂ ಕನಸಾಗೆ ಉಳಿದಿದೆ. ಸೊ ಇದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇದೆಲ್ಲ ತೋರಿಸ್ತಾ ಇದ್ದೀನಲ್ಲ, ಇದು ಆಂಜನೇಯ ಸ್ವಾಮಿದು ಹಾಸಿಗೆ ದಿಂಬು ಮತ್ತು ಅಲ್ಲಿ ಆಂಜನೇಯದು ಸ್ವಾಮಿದು ಪುಷ್ಪಕ ವಿಮಾನ ಎಲ್ಲ ಇತ್ತು. ನಮಗೆಲ್ಲ ಆಶ್ಚರ್ಯ ಆಯಿತು, ಅದು ಬಂಡೆ ರೀತಿ ಇದೆ. ಬಟ್ ಇಲ್ಲಿ ನೋಡಿ, ನೋಡೋಕ್ಕೆ ಪುಷ್ಪಕ ವಿಮಾನ ಥರನೇ ಇದೆ, ಅಂದರೆ ಲೈಕ್ ಏರೋಪ್ಲೇನ್ ಥರ ಕಾಣಿಸ್ತಾ ಇದೆ. ಎಲ್ಲರೂ ಅಂದರೆ ಆಗಿನ ಕಾಲದಲ್ಲಿ ಇದು ಓಡ್ತಾ ಇತ್ತಾ, ಇದು ಬಂಡೆ ಅಲ್ವಾ, ಆಗಿನ ಕಾಲದಲ್ಲಿ ಇದು ಓಡ್ತಾ ಇತ್ತಂತ ಏನು ಬೇಕಾದರೂ ಆಗಿರ್ಬೋದು. ಅಷ್ಟಿಲ್ಲದೆ ಅವ್ರು ಅಷ್ಟೆಲ್ಲ ನೀಟಾಗಿ ಅದು ಆಂಜನೇಯ ಯೂಸ್ ಮಾಡ್ತಿದ್ದಿದ್ದ ಹಾಸಿಗೆ ದಿಂಬು ಪುಷ್ಪಕ ವಿಮಾನ ಅಂತ ಅಷ್ಟೆಲ್ಲ ಮೆನ್ಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ನನಗನ್ಸುತ್ತೆ. ಸೊ ಅಲ್ಲೆಲ್ಲ ನೋಡ್ಕೊಂಡ್ವಿ. ಅಲ್ಲೆಲ್ಲ ಗಿಣಿಶಾಸ್ತ್ರದವ್ರು ತುಂಬ ಜನ ಇರ್ತಾರೆ ನೋಡಿ. ಇಲ್ಲಿ ಹಾಸಿಗೆ ದಿಂಬು, ಪಿಲ್ಲೋ, ಬೆಡ್ ಆ್ಯಂಡ್ ಪಿಲ್ಲೋ ಅಂತ ಅಂದರೆ ಆಂಜನೇಯ ಸ್ವಾಮಿದು ಯೂಸ್ ಮಾಡ್ತಿದ್ದಿದ್ದು. ಅದಾದಮೇಲೆ ಆಂಜನೇಯ ಸ್ವಾಮಿ ಹಿಂದೆಗಡೆನೇ ಲಕ್ಷ್ಮೀದೇವಿ ಇದ್ದಾರೆ, ಅವ್ರಿಗೂ ಕೂಡ ನಮಸ್ಕಾರ ಹಾಕ್ಕೊಂಡು ಬಂದ್ವಿ. ನಮಸ್ಕಾರ ಎಲ್ಲ ಹಾಕ್ಕೊಂಡು ನಾವೆಲ್ಲ ಒಂದು ತಿಂಡಿ ಹೋಟ್ಲಲ್ಲಿ ತಿಂದರೆ ಅದಾದಮೇಲೆ ಮಧ್ಯಾಹ್ನದ ಊಟ ಸ್ವಾಮಿ ಇದರಲ್ಲೇ ಆಯಿತು. ಪ್ರಸಾದ ತುಂಬಾ ಚೆನ್ನಾಗಿತ್ತು. ಪಾಯಸ, ಮಜ್ಜಿಗೆ ಅನ್ನ ಸಾಂಬಾರು ಈ ರೀತಿ ಇತ್ತು. ತುಂಬ ಚೆನ್ನಾಗಿತ್ತು ಊಟ ಕೂಡ. ಅದಾದಮೇಲೆ ಲಕ್ಷ್ಮೀ ದೇವಿಗೆ ನಮಸ್ಕಾರ ಹಾಕ್ಕೊಂಡ್ವಿ. ಲಕ್ಷ್ಮೀ ದೇವಿಗೆಲ್ಲ ನಮಸ್ಕಾರ ಹಾಕ್ಕೊಂಡು ಅಲ್ಲಿ ಕೂಡ ಲಕ್ಷ್ಮೀ ಯಂತ್ರ ಎಲ್ಲ ಕೊಡ್ತಾಯಿದ್ರು, ಮನೆಗೆ ಯೂಸ್ ಮಾಡೋರು ತೊಗೊಂಡೋಗ್ಬೋದು ಅಂತ. ಅಲ್ಲಿಂದ ಎಲ್ಲ ನಮಸ್ಕಾರ ಹಾಕ್ಕೊಂಡು ಬಂದು ರೂಮಲ್ಲಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಾದಮೇಲೆ ನಾವು ತಿರ್ಗಾ ರೂಮ್ನ ಖಾಲಿ ಮಾಡಿಕೊಂಡು 6ಗೆ ಹೊರಟ್ವಿ. ನಮಗೆ
ರಿಟರ್ನ್ ಇದ್ದಿದ್ದು 7:15, 7:30 ಟ್ರೈನ್ ಇದ್ದಿದ್ದು. ಸೊ ಅದಕ್ಕೋಸ್ಕರ ನಾವು ಕೆಳಗಡೆ ಬಂದು ಊಟ ಮಾಡಿಕೊಂಡು ಹೊರಡೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ರಿಟರ್ನ್ ಆದ್ವಿ. 6ಗೆ ರೂಮೆಲ್ಲ ಖಾಲಿ ಮಾಡಿಕೊಂಡು ರಿಟರ್ನ್ ಆದ್ವಿ. ಅಂದರೆ ರೂಮ್ನ ಖಾಲಿ ಮಾಡಿಕೊಂಡು ಹೊರಟ್ವಿ ನಾವು. ರೈಲ್ವೆ ಸ್ಟೇಷನ್ಗೆ ಹೋಗೋಕ್ಕಿಂತ ಮುಂಚೆ ಊಟ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಬಟ್ ಮತ್ತೆ ಒಂದ್ಸರಿ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡೋಕ್ಕಂತೂ ಆ ರಶಲ್ಲಿ ಆಗ್ತಾ ಇರಲಿಲ್ಲ. ಇಲ್ಲಾಂದರೆ ಡೆಫಿನೆಟಾಗಿ ನಾವು ಮತ್ತೊಂದು ಸರಿ ರಾಯರ ದರ್ಶನ ಮಾಡಿಕೊಂಡು ಹೊರಡೋ ಪ್ಲ್ಯಾನಲ್ಲಿ ಇದ್ದಿದ್ದು. ಸಿಕ್ಕಾಪಟ್ಟೆ ಜನ ಅಂದರೆ ಸಿಕ್ಕಾಪಟ್ಟೆ ನೈಟು ನಾವು ಸಾಯಂಕಾಲ ನೋಡ್ತಾ ಇದ್ವಲ್ಲ, ಸಾಯಂಕಾಲ ಆದ್ರೂ ಅಷ್ಟು ಜನ ಬರ್ತಾನೇ ಇದ್ದರು. ಸಿಕ್ಕಾಪಟ್ಟೆ ಅನೌನ್ಸ್ಮೆಂಟ್ ಮಾಡ್ತಾಯಿದ್ರು, ಜನ ಜಾಸ್ತಿ ಇವತ್ತು ಅಂತ. ಆದರೂ ನಮ್ಗೆ ಆ ರೀತಿ ದರ್ಶನ ಆಗಿರೋದು ನಮಗೆ ಒಳ್ಳೆ ಏನಂದರೆ ಆಗ ಹುಟ್ಟಿರೋ ಮಕ್ಕಳು ಏನೂ ಗೊತ್ತಿಲ್ಲದೆ ರಾಯರ ದರ್ಶನಕ್ಕೆ ಹೋಗಿ ರಾಯರೇ ಕರ್ಕೊಂಡು ದರ್ಶನ ಮಾಡಿಸಿ ಮನೆಗೆ ಕಳಿಸಿರೋ ರೀತಿ ನಮಗೆ ಆ ಫೀಲ್ ಆಯಿತು. ಸೊ ಅದಾದಮೇಲೆ ರೂಮಿಂದ ಬಂದು ಊಟ ಮಾಡಿದ್ವಿ. ಕೆಲವು ಪರಾಟ ತೊಗೊಂಡು, ನಾನು ನೂಡಲ್ಸ್ ತೊಗೊಂಡೆ. ಅದಾದಮೇಲೆ ಕಾಫಿ ತೊಗೊಂಡು, ನಾನು ಬಾದಾಮಿ ಹಾಲು ತೊಗೊಂಡೆ. ಅದೆಲ್ಲ ತೊಗೊಂಡು ಹೊರಟ್ವಿ. ಸೊ ಹೊರಟ್ಬಿಟ್ಟು ಮನೆಗೆ ಬಂದ್ವಿ. ಈ ರೀತಿ ನಮ್ಮ ಜೀವನದಲ್ಲೂ ರಾಯರಿಂದ ಒಂದು ಅಚ್ಚರಿ ರೀತಿಲಿ ಪವಾಡ ನಡೆದಿದೆ. ನನಗಂತೂ ಭಾರಿ ಖುಷಿ ಆಯಿತು. ರಾಯರ ದರ್ಶನ ಮಾಡಿ ನನಗಂತೂ ತುಂಬಾ ಖುಷಿಯಾಗಿದೆ. ನನಗೆ ರಾಯರು ನೋಡಿದಾಗ ಒಳ್ಳೆ ಮಗು ನೋಡ್ದಂಗೆ ಆಯಿತು. ಯಾರೋ ದೊಡ್ಡವ್ರನ್ನ ನೋಡ್ತಾ ಇದ್ದೀನಿ ಅನ್ನೋ ಫೀಲೇ ಇಲ್ಲ, ಯಾವುದೋ ಚಿಕ್ಕ ಮಗು ನೋಡ್ತಾ ಇದ್ದೀನಿ ಅನ್ನೋ ಫೀಲ್ ಆಯಿತು. ಯಾಕೆ ಅಂತ ನನಗಂತೂ ಗೊತ್ತಿಲ್ಲ. ಸೊ ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಬಟನ್ನ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್.